ಹಾಯ್ ಗಾಯ್ಸ್, ಬಾಟ್ ಟ್ರೇಡರ್ ಯೂಟ್ಯೂಬ್ ಚಾನಲ್ನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ. ಮಾರ್ಕೆಟ್ ಸ್ಟ್ರಕ್ಚರ್ ಅಂದರೆ ಏನು, ಮಾರ್ಕೆಟ್ ಸ್ಟ್ರಕ್ಚರಲ್ಲಿ ಯಾವ್ಯಾವ ಟೈಪ್ ಇದೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ನೋಡಿ. ಓಕೆ, ಮಾರ್ಕೆಟ್ ಸ್ಟ್ರಕ್ಚರಿಗೆ ಹೋಗೋಕ್ಕಿಂತ ಮುಂಚೆ ಸ್ವಿಂಗ್ ಹೈ ಸ್ವಿಂಗ್ ಲೋ ಅಂದರೆ ಏನು ಅದನ್ನು ತಿಳ್ಕೊಳ್ಳೋಣ. ನೋಡಿ, ಮಾರ್ಕೆಟ್ ಯಾವತ್ತೂ ಹಿಂಗೆ ಮೂವ್ ಆಗಲ್ಲ. ಓಕೆ, ಮಾರ್ಕೆಟು ಈಗ ಮೂವ್ ಆಗುತ್ತೆ, ರೀಟ್ರೇಸ್ ಆಗುತ್ತೆ, ಮೂವ್ ಆಗುತ್ತೆ, ರೀಟ್ರೇಸ್ ಆಗುತ್ತೆ, ಮೂವ್ ಆಗುತ್ತೆ, ರೀಟ್ರೇಸ್. ಇದೇ ಥರನೇ ಮಾರ್ಕೆಟ್ ಮೂವ್ ಆಗೋದು. ಏನಕ್ಕೆ ಇದೇ ಥರ ಮೂವ್ ಆಗುತ್ತೆ ಅಂದರೆ, ಸಪೋಸ್ ನೀವು ಇಲ್ಲಿ ಬೈ ಮಾಡಿರೋರು ಸ್ವಲ್ಪ ದೂರ ಆದಮೇಲೆ ಪ್ರಾಫಿಟ್ನ ಬುಕ್ ಮಾಡ್ತಾರೆ. ಪ್ರಾಫಿಟ್ನ ಬುಕ್ ಮಾಡಿದವರು ಪ್ರಾಫಿಟ್ನ ಬುಕ್ ಮಾಡಿದಾಗ ಸೆಲ್ ಮಾಡ್ತಿದ್ದಾರೆ ಅಂತ ಅರ್ಥ. ಸೆಲ್ ಮಾಡಿದಾಗ ಸ್ವಲ್ಪ ಮಾರ್ಕೆಟ್ ಕೆಳಗೆ ಬರುತ್ತೆ. ಇವರು ಮಾರ್ಕೆಟ್ ಕೆಳಗೆ ಬರುತ್ತೆ. ಮಾರ್ಕೆಟ್ ಕೆಳಗೆ ಬಂದಾಗ ಮತ್ತೆ ಏನಾಗುತ್ತೆ ಅಂದರೆ, ನೋಡಿ ಈಗ ಇಲ್ಲಿ ಸ್ವಲ್ಪ ಜನ ಬೈ ಮಾಡಿರ್ತಾರ, ಇಲ್ಲಿ ಸ್ವಲ್ಪ ಜನ ಬೈ ಮಾಡಿರ್ತಾರೆ. ಬೈ ಮಾಡಿದಾಗ ಮಾರ್ಕೆಟ್ ಮೇಲೆ ಹೋಗುತ್ತೆ. ಮಾರ್ಕೆಟ್ ಮೇಲೆ ಹೋದಾಗ ಇಲ್ಲಿ ಬೈ ಮಾಡಿರೋರು ಸ್ವಲ್ಪ ಪ್ರಾಫಿಟ್ನ ಬುಕ್ ಮಾಡ್ಕೊತಾರೆ. ಬುಕ್ ಮಾಡ್ಕೊತಿದ್ದಾರೆ ಅಂದರೆ ಸೆಲ್ ಮಾಡ್ತಿದ್ದಾರೆ ಅಂತ ಎಕ್ಸಿಟ್ ಆಗ್ತಿದ್ದಾರೆ. ಎಕ್ಸಿಟ್ ಆದಾಗ ಅಲ್ಲಿ ಕೆಳಗೆ ಬರುತ್ತೆ. ಓಕೆ, ಇಲ್ಲಿ ಬೈಯಿಂಗ್ ಮಾಡಬೇಕಾದವ್ರು ಇಲ್ಲಿ ಬೈ ಮಾಡಬೇಕಾದವ್ರು ಯಾರ್ಯಾರು ಮಿಸ್ ಮಾಡ್ಕೊಂಡ್ರು ಅವ್ರೇನು ಮಾಡ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇಲ್ಲಿ 100 ರೂಪಿ ಇರುತ್ತೆ ಅಂತ ತಿಳ್ಕೊಳ್ಳಿ. ಓಕೆ, 100 ರೂಪಿ ಇದ್ದಾಗ ಮಾರ್ಕೆಟು 200 ರೂಪೀಸಿಗೆ ಹೋಗುತ್ತೆ. ಓಕೆ, ಇಲ್ಲಿ 100ಗೆ ಬೈ ಮಾಡಿದವರು 200ಗೆ ಹೋದಾಗ ಪ್ರಾಫಿಟ್ನ ಬುಕ್ ಮಾಡಿ ಇನ್ನು 100ನ ಪ್ರಾಫಿಟ್ನ ಬುಕ್ ಮಾಡ್ಕೊತಾರೆ. ಇವಾಗ ಮಾರ್ಕೆಟು 100ಇಂದ 200 ಹೋಗಿ 200ಇಂದ 150ಗೆ ಬಂದಿದೆ ಅಂತ ತಿಳ್ಕೊಳ್ಳಿ. 150ಗೆ ಬಂದಿದೆ ಅಂದಾಗ ಇಲ್ಲಿ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ರು ಬೈಯಿಂಗ್ ಆಪರ್ಚುನಿಟಿನ, ಓಕೆ, ಸ್ವಲ್ಪ ಕೆಳಗೆ ಬಂದಿದೆ ಮಾರ್ಕೆಟು, ಇವಾಗ ಬೈ ಮಾಡೋಣ ಅಂತ ಅನ್ಕೊಂತಾರೆ. ಇಲ್ಲಿ ಬೈ ಮಾಡಿದವರು ಮತ್ತೆ ಇಲ್ಲಿ ತನಕ ಹೋಲ್ಡ್ ಮಾಡಿ ಪ್ರಾಫಿಟ್ನ ಬುಕ್ ಮಾಡಿ ಮತ್ತೆ ಸೆಲ್ ಮಾಡಿ. ಇದೇ ಥರನೇ ಮಾರ್ಕೆಟು ಮೂವ್ ಆಗೋದು. ಡೌನ್ ಬರ್ಬೇಕಾದ್ರೂ ಅಷ್ಟೇ. ಹೀಗೆ ಬರೋದು ಮಾರ್ಕೆಟ್. ಓಕೆ, ಮಾರ್ಕೆಟ್ ಯಾವಾಗಲೂ ಈ ಥರ ಸ್ಟ್ರೈಟ್ ಲೈನ ಬರಲ್ಲ. ಓಕೆ, ಇವಾಗ ಒಂದು ನಿಮಿಷ. ಇವಾಗ ಇದನ್ನ ಸ್ವಿಂಗ್ ಹೈ ಅಂತೀವಿ, ಇದನ್ನ ಸ್ವಿಂಗ್ ಲೋ ಅಂತೀವಿ, ಇದನ್ನ ಸ್ವಿಂಗ್ ಹೈ ಅಂತೀವಿ, ಇದನ್ನ ಸ್ವಿಂಗ್ ಲೋ ಅಂತೀವಿ, ಇದನ್ನು ಸ್ವಿಂಗ್ ಹೈ ಅಂತೀವಿ, ಇಲ್ಲಿ ಸ್ವಿಂಗ್ ಲೋ ಅಂತೀವಿ. ಇದು ಸ್ವಿಂಗ್ ಹೈನ ಇಲ್ಲಿ ಮಾರ್ಕೆಟು ಬ್ರೇಕ್ ಮಾಡಿದೆ. ಓಕೆ, ಇದನ್ನ ಸ್ವಿಂಗ್ ಹೈನ ಬ್ರೇಕ್ ಮಾಡಾದ್ಮೇಲೆ ಆವಾಗ ನೆಕ್ಸ್ಟ್ ಇದು ನಮಗೆ ಸ್ವಿಂಗ್ ಹೈ ಆಗುತ್ತೆ, ಇದು ಸ್ವಿಂಗ್ ಲೋ ಆಗುತ್ತೆ. ಓಕೆನಾ? ನಾನು ನಿಮಗೆ ರೆಸಿಸ್ಟೆನ್ಸ್ ಸಪೋರ್ಟ್ ವಿಡಿಯೋದಲ್ಲೂ ಹೇಳ್ಕೊಟ್ಟಿದ್ದೆ ಸ್ವಿಂಗ್ ಹೈ ಸ್ವಿಂಗ್ ಲೋ. ಡೌನ್ ಬರ್ಬೇಕಾದ್ರೂ ಸೇಮ್ ಅದೇ ಥರ. ಇದೇ ಥರನೇ ಮಾರ್ಕೆಟ್ ಬರೋದು. ಓಕೆ, ಇದನ್ನ ಸ್ವಿಂಗ್ ಹೈ ಅಂತೀವಿ, ಇದನ್ನ ಸ್ವಿಂಗ್ ಲೋ ಅಂತೀವಿ. ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂದರೆ ಮಾರ್ಕೆಟು ಈ ಸ್ವಿಂಗ್ ಲೋನ ಬ್ರೇಕ್ ಮಾಡಿದೆ. ನೆಕ್ಸ್ಟ್ ಇದು ಸ್ವಿಂಗ್ ಲೋ ಆಗುತ್ತೆ, ಇದು ಸ್ವಿಂಗ್ ಹೈ ಆಗುತ್ತೆ. ಓಕೆ, ಸ್ವಿಂಗ್ ಹೈ ಸ್ವಿಂಗ್ ಲೋ ಇಷ್ಟೇ. ಮಾರ್ಕೆಟ್ ಸ್ಟ್ರಕ್ಚರ್ ಅಂದರೆ ಏನು? ಮಾರ್ಕೆಟ್ ಸ್ಟ್ರಕ್ಚರ್ ಅಂದರೆ ಮಾರ್ಕೆಟು ಯಾವ ಥರ ಮೂವ್ ಆಗುತ್ತೆ ಅಂತ. ಓಕೆ, ಮಾರ್ಕೆಟ್ ಸ್ಟ್ರಕ್ಚರ್ ಅಂದರೆ ಮಾರ್ಕೆಟು ಯಾವ ಥರ ಮೂವ್ ಆಗುತ್ತೆ ಅಂತ. ಮಾರ್ಕೆಟ್ ಸ್ಟ್ರಕ್ಚರಲ್ಲಿ ಮಾತ್ರ ಮಾರ್ಕೆಟ್ ಯಾವ ಥರ ಮೂವ್ ಆಗ್ಬೋದು, ಒಂದು ಅಪ್ ಸೈಡ್ ಹೋಗ್ಬೋದು, ಇಲ್ಲ ಡೌನ್ ಸೈಡ್ ಬರುತ್ತೆ, ಇಲ್ಲ ಸೈಡ್ ವೇಸ್. ಒಂದು ಮಾರ್ಕೆಟು ಅಪ್ ಸೈಡ್ ಈ ಥರ ಹೋಗುತ್ತೆ. ಓಕೆ, ಇಲ್ಲ ಅಂದರೆ ಕೆಳಗೆ ಬರುತ್ತೆ. ಓಕೆ, ಇನ್ನೊಂದು ಕನ್ಸಾಲಿಡೇಷನ್, ಕಡೆ ಅಪ್ ಸೈಡು ಹೋಗಲ್ಲ, ಡೌನ್ ಸೈಡು ಬರಲ್ಲ, ಒಂದೇ ಜಾಗದಲ್ಲಿ ಮಾರ್ಕೆಟ್ ಓಡಾಡ್ತಾ ಇರುತ್ತೆ. ಇದು ನೀವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗಿ ತಗೊಂಡು ಟ್ರೇಡ್ ಮಾಡ್ಬೋದು. ಓಕೆ, ನಿಮಗೆ ಪಾಯಿಂಟ್ಸ್ ಟಚ್ ಆಗಿರೋ ಸಿಗುತ್ತೆ ಇಲ್ಲಿ. ಓಕೆ, ಇಲ್ಲೇ ಕನ್ಸಾಲಿಡೇಟ್ ಆಗ್ತಾ ಇರುತ್ತೆ ಮಾರ್ಕೆಟ್. ಓಕೆ, ನೀವು ಒಂದು
ಅಪ್ ಸೈಡ್ ಮೂವ್ ಆಗುತ್ತೆ, ಇನ್ನೊಂದು ಡೌನ್ ಸೈಡ್ ಬರುತ್ತೆ, ಇನ್ನೊಂದು ಸೈಡ್ ವೇಸ್ ಆಗುತ್ತೆ. ಸೊ ಅಪ್ ಸೈಡ್ ಮೂವ್ ಆಗ್ಬೇಕಾದ್ರೆ ಯಾವ ತರ ಮೂವ್ ಆಗುತ್ತೆ ನೋಡೋಣ. ಓಕೆ, ಸೊ ಅಪ್ ಸೈಡ್ ಮೂವ್ ಆಗ್ಬೇಕಾದ್ರೆ ಈ ತರ ಹೋಗುತ್ತೆ, ರೀಟ್ರೇಸ್ ಆಗುತ್ತೆ, ಈ ತರ ಹೋಗುತ್ತೆ, ಈ ತರ ರೀಟ್ರೇಸ್ ಆಗುತ್ತೆ, ಈ ತರ ಹೋಗುತ್ತೆ. ಓಕೆ, ಸೊ ಈ ತರ ಹೋಗ್ತಾ ಇದ್ರೆ ಮಾರ್ಕೆಟು, ಇದನ್ನ ನಾವು ಅಪ್ ಟ್ರೆಂಡ್ ಅಂತ ಹೇಳ್ತೀವಿ. ಓಕೆ, ಅಪ್ ಟ್ರೆಂಡ್ ಅಂತ ಹೇಳ್ತೀವಿ. ಓಕೆ, ಯಾವಾಗ ಮಾರ್ಕೆಟು ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ ಈ ತರ ಹೋಗ್ತಾ ಇರ್ಬೇಕಾದ್ರೆ ಮಾರ್ಕೆಟು ಇದನ್ನ ಅಪ್ ಟ್ರೆಂಡ್ ಅಂತೀವಿ. ಅಪ್ ಟ್ರೆಂಡ್ ಅಂತ ಹೇಗೆ ಕಂಡುಹಿಡಿಯೋದು? ಸೊ ಸಪೋಸ್ ಮಾರ್ಕೆಟು ಇಲ್ಲೊಂದು ಸ್ವಿಂಗ್ ಹೈನ ಫಾರ್ಮ್ ಮಾಡ್ತು, ರಿಟ್ರೇಸ್ ಆಯ್ತು. ಈ ಸ್ವಿಂಗ್ ಹೈನ ಏನಾದರೂ ಬ್ರೇಕ್ ಮಾಡಿ ರೀಟ್ರೇಸ್ ಆರ್ ರೀಟೆಸ್ಟ್. ಒಂದು ನಿಮಿಷ, ಈ ಸ್ವಿಂಗ್ ಹೈನ ಬ್ರೇಕ್ ಮಾಡಿ ಒಂದು ರೀಟ್ರೇಸ್ ಆಗಬೇಕು, ರೀಟ್ರೇಸ್ ಆಗಿ ಮೇಲೆ ಹೋಗ್ಬೇಕು, ಆರ್ ಈ ರೀಟೆಸ್ಟ್ ಆಗಿ ಮೇಲೆ ಹೋಗುತ್ತೆ. ಸೊ ಈ ತರ ಆದಾಗ ನಾವು ಮಾರ್ಕೆಟು ಅಪ್ ಟ್ರೆಂಡ್ ಅಲ್ಲಿ ಹೋಗ್ತಾ ಇದೆ ಅಂತ ಹೇಳ್ತೀವಿ. ರೀಟೆಸ್ಟ್ ಅಂದ್ರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ, ಯಾವಾಗ ಈ ಸ್ವಿಂಗ್ ನ ಅಲ್ಲಿ ರೆಸಿಸ್ಟೆನ್ಸ್ ಸಪೋರ್ಟ್ ಅಂತ ಹೇಳಿದ್ದೆ. ಇಲ್ಲಿ ಯಾವಾಗ ಈ ಸ್ವಿಂಗ್ ಹೈನ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡುತ್ತೆ ಆರ್ ರೀಟ್ರೇಸ್ ಅಂದ್ರೆ ಒಂದು ಈ ಸ್ವಿಂಗ್ ಇಲ್ಲಿಂದ ಇಲ್ಲಿಗೆ ಮಾರ್ಕೆಟ್ ಮೂವ್ ಹೋಗಿದ್ಯಾ, ಇದ್ರ 50% ಏನಾದರೂ ಮಾರ್ಕೆಟ್ ಏನಾದರೂ 50 to 60% ಮಾರ್ಕೆಟ್ ಏನಾದರೂ ಡೌನ್ ಬಂದ್ರೆ, ಈ ಸ್ವಿಂಗ್ ಡೌನ್ ಬಂದ್ರೆ, ಸೊ ಅದನ್ನ ರೀಟ್ರೇಸ್ ಅಂತ ಹೇಳ್ತೀವಿ. ಓಕೆ, ಸೊ ಈ ತರ ಮೂವ್ ಆಗ್ತಾ ಇದ್ರೆ ಮಾರ್ಕೆಟು ಅಪ್ ಟ್ರೆಂಡ್ ಅಲ್ಲಿ ಇದೆ ಅಂತ. ಸೊ ಹೈಯರ್ ಹೈ, ಹೈಯರ್ ಲೋ ಮಾಡ್ತಾ ಇರುತ್ತೆ, ಹೈಯರ್ ಹೈ, ಹೈಯರ್ ಲೋ. ನೋಡಿ, ಇದು ಹೈಯರ್ ಹೈ. ಓಕೆ, ಇದು ಹೈಯರ್ ಹೈ, ಇದು ಹೈಯರ್ ಹೈ. ಓಕೆ, ಸೊ ಇದು ಹೈಯರ್ ಲೋ. ಓಕೆ, ಸೊ ಸೇಮ್ ಇಲ್ಲಿ ಹೈಯರ್ ಹೈ. ಓಕೆ, ಸೊ ಇದು ಹೈಯರ್ ಲೋ. ಸೊ ಮಾರ್ಕೆಟ್ ಇದೇ ತರನೇ ಮೂವ್ ಆಗ್ತಾ ಇದ್ರೆ ಇದನ್ನ ಅಪ್ ಟ್ರೆಂಡ್ ಅಲ್ಲಿ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇದೆ ಅಂತ ಹೇಳ್ತೀವಿ. ಓಕೆ, ಸೊ ಇದೇ ತರನೇ ಮೂವ್ ಆಗುತ್ತೆ ಅಂತಲ್ಲ, ಸಮ್ಟೈಮ್ಸ್ ಕಂಡೀಷನ್ ಚೇಂಜ್ ಆಗುತ್ತೆ. ಸೊ ಅಪ್ ಟ್ರೆಂಡ್ ಅಲ್ಲೇ ಏನಾಗುತ್ತೆ ಅಂದ್ರೆ ನೋಡಿ, ಸೊ ಮಾರ್ಕೆಟ್ ಏನ್ ಮಾಡುತ್ತೆ ಅಂದ್ರೆ, ಈಗ ಮೂವ್ ಆಯ್ತಾ, ಹೀಗೆ ರಿಟ್ರೇಸ್ ಆಯ್ತು, ಮೂವ್ ಆಯ್ತು, ಸ್ವಲ್ಪ ರಿಟ್ರೇಸ್ ಮಾಡಿ ಹಿಂಗೆ ಮೂವ್ ಆಗುತ್ತೆ. ಸೊ ಸಮ್ಟೈಮ್ಸ್ ಇಲ್ಲಿಗೆ ರೀಟೆಸ್ಟಿಗೂ ಬರಲ್ಲ, 50% ರೀಟ್ರೇಸಿಗೂ ಬರಲ್ಲ, ಸ್ವಲ್ಪನೇ ರೀಟ್ರೇಸ್ ಮಾಡಿ ಮೇಲೆ ಹೋಗುತ್ತೆ. ಸೊ 50% ಏನಾದ್ರು ಬಂದ್ರೆ, 50 to 60% ಏನಾದ್ರು ಈ ಸ್ವಿಂಗ್ ನ 50 to 60% ಏನಾದ್ರು ಮಾರ್ಕೆಟ್ 60 to 70% ಆ ತರ ಏನಾದ್ರು ಮಾರ್ಕೆಟ್ ಡೌನ್ ಬಂದ್ರೆ ಅದನ್ನ ರೀಟ್ರೇಸ್ ಅಂತೀವಿ. ಸೊ ಸಮ್ಟೈಮ್ಸ್ ಇದೇ ಚಿಕ್ಕದಾಗಿ ರೀಟ್ರೇಸ್ ಮಾಡ್ಕೊಂಡು ಹೋಗುತ್ತೆ. ಓಕೆ, ಸೊ ಇದು ಅಪ್ ಟ್ರೆಂಡ್. ಸೊ ಡೌನ್ ಟ್ರೆಂಡ್ ಅಲ್ಲಿ ಮಾರ್ಕೆಟ್ ಡೌನ್ ಸೈಡ್ ಬರುತ್ತೆ. ಸೊ ಡೌನ್ ಟ್ರೆಂಡ್ ಅಲ್ಲೂ ಆಲ್ಮೋಸ್ಟ್ ಸೇಮ್ ಇದೇ ತರ ಇರುತ್ತೆ, ಬಟ್ ಡೌನ್ ಸೈಡ್ ಇರುತ್ತೆ. ಓಕೆ, ಓಕೆ, ಸೊ ಇಲ್ಲಿ ಲೋವರ್ ಹೈ ಮಾಡುತ್ತೆ, ಇದು ಲೋವರ್ ಹೈ ಆಯ್ತು, ಇದು ಲೋವರ್ ಲೋ. ಓಕೆ, ಒಂದೇ ಒಂದು ಸೆಕೆಂಡು, ಅದು ಯಾಕೋ ಕರೆಕ್ಟಾಗಿ ಬರ್ದ್ಬಿಡ್ತೀನಿ. ಸೊ ಇದೇನಾಗುತ್ತೆ, ಲೋವರ್ ಹೈ. ಓಕೆ, ಸೊ ನೆಕ್ಸ್ಟ್ ಇದು ಲೋವರ್ ಲೋ. ಸೊ ನೆಕ್ಸ್ಟ್ ಇದು ಲೋವರ್ ಹೈ, ನೆಕ್ಸ್ಟ್ ಲೋವರ್ ಲೋ. ಸೊ ಇದೇ ತರ ಇದು ಡೌನ್ ಟ್ರೆಂಡ್ ಅಂತೀವಿ. ಓಕೆನಾ, ನೋಡಿ ಇಲ್ಲಿ
ಸ್ವಿಂಗ್ನ ಬ್ರೇಕ್ ಮಾಡಿದೆ. ಸೊ ಈ ಥರ ಮಾರ್ಕೆಟ್ ಬಂದು ಸ್ವಲ್ಪ ರೀಟ್ರೇಸ್ ಆಗಿ ಈ ಸ್ವಿಂಗ್ ಲೋನ ಬ್ರೇಕ್ ಮಾಡಿದೆ. ಸ್ವಿಂಗ್ ಲೋನ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿದೆ. ಸೊ ಅಗೇನ್ ಇಲ್ಲಿ ಈ ಸ್ವಿಂಗ್ನ ಬ್ರೇಕ್ ಮಾಡಿ ಅಗೇನ್ ರೀಟ್ರೇಸ್ ಆಗಿದೆ. ಓಕೆ, ಸೊ ಇದನ್ನ ಡೌನ್ ಟ್ರೆಂಡ್ ಅಂತೀವಿ. ಸೊ ಮಾರ್ಕೆಟ್ ಏನಾದರೂ ಇದನ್ನ ಈ ಸ್ವಿಂಗ್ನ ಬ್ರೇಕ್ ಮಾಡ್ತಾ ಹೋದೆ. ಸೊ ನೆಕ್ಸ್ಟ್ ಈ ಸ್ವಿಂಗ್ನ ಬ್ರೇಕ್ ಮಾಡ್ತಾ ಹೋದ್ರೆ ಇದನ್ನ ಅಪ್ ಟ್ರೆಂಡ್ ಅಂತೀವಿ. ಓಕೆ, ಸೊ ಯಾವಾಗ ಮಾರ್ಕೆಟು ಹೈಯರ್ ಹೈ ಹೈಯರ್ ಲೋ ಹೈಯರ್ ಹೈ ಹೈಯರ್ ಲೋ ಮಾಡ್ತಾ ಇರುತ್ತೋ ಅವಾಗ ಅದನ್ನ ಅಪ್ ಟ್ರೆಂಡ್ ಅಂತೀವಿ. ಯಾವಾಗ ಮಾರ್ಕೆಟ್ ಲೋವರ್ ಹೈ ಲೋವರ್ ಲೋ ಲೋವರ್ ಹೈ ಲೋವರ್ ಹೈ ಈ ತರ ಮಾಡ್ತಾ ಬರುತ್ತೋ ಅವಾಗ ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಇದೆ ಅಂತ ಹೇಳ್ತೀವಿ. ಓಕೆ, ಸೊ ಇನ್ನೊಂದು ಸೈಡ್ ವೇಸು ಈ ತರ ಇರುತ್ತೆ. ಇದೇ ತರ ಕನ್ಸಾಲಿಡೇಟ್ ಆಗ್ತಿರುತ್ತೆ. ಓಕೆ, ನೋಡಿ ಇಲ್ಲಿ ನೀವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಹಾಕೊಂಡು ಟ್ರೇಡ್ ಮಾಡ್ಬೋದು. ಓಕೆ, ನೋಡಿ ಇದೇ ತರ ಇಷ್ಟರೊಳಗೆ ಮೂವ್ ಆಗ್ತಾ ಇರುತ್ತೆ. ಸೊ ನೀವು ಇಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತ ಮಾಡ್ಕೋಬಹುದು. ಸೊ ಯಾವಾಗ ಬ್ರೇಕ್ ಆಗುತ್ತೋ ಸೊ ಅಪ್ ಸೈಡ್ ಬ್ರೇಕ್ ಆದರೆ ಅಪ್ ಸೈಡ್ ಟ್ರೇಡ್ನ ಈ ರೆಸಿಸ್ಟೆನ್ಸ್ನ ಯಾವಾಗ ಬ್ರೇಕ್ ಆಗಿ ಈ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿ ಸೊ ಇಲ್ಲಿಗೆ ಬಂದು ರೀಟೆಸ್ಟ್ ಆರ್ ರೀಟ್ರೇಸ್. ಓಕೆ, ಈ ಸ್ವಿಂಗ್ನ 50%ಗೆ ರೀಟೆಸ್ಟ್ ಆರ್ ರೀಟ್ರೇಸ್ ಮಾಡಿದಾಗ ನಾವು ಟ್ರೇಡ್ನ ಪ್ಲಾನ್ ಮಾಡ್ತೀವಿ. ಇಲ್ಲೂ ಸೇಮ್. ಸೊ ಈ ಥರ ರೀಟೆಸ್ಟಿಗೆ ಬಂದ ತಕ್ಷಣ ಪ್ಲಾನ್ ಮಾಡಲ್ಲ. ಸೊ ಕೆಲವು ಕನ್ಫರ್ಮೇಷನ್ಸ್ ಇಟ್ಕೊತೀವಿ. ಸೊ ವಾಟ್ ಇಫ್ ಮಾರ್ಕೆಟ್ ಈ ಥರ ಹೋಗಿ ಸೊ ಇದನ್ನ ಬ್ರೇಕ್ ಮಾಡಿ ಸ್ವಲ್ಪ ಮೇಲೋಗಿ ಕೆಳಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಕನ್ಫರ್ಮೇಷನ್ನ ತಗೊತೀವಿ. ಟ್ರೇಡ್ ತಗೊಳ್ಳೋ ಮುಂಚೆ ಕ್ಯಾಂಡಲ್ಸ್ನ ರೀಡ್ ಮಾಡ್ತೀವಿ. ಸೊ ಕ್ಯಾಂಡಲ್ಸ್ ರೀಡ್ ಮಾಡೋದು ತುಂಬಾನೇ ಇಂಪಾರ್ಟೆಂಟು ಟ್ರೇಡ್ ತಗೋಬೇಕು. ಓಕೆ, ಸೊ ಇವಾಗ ಅಪ್ ಟ್ರೆಂಡ್ ಇರೋದು ಡೌನ್ ಟ್ರೆಂಡ್ ಹೇಗೆ ಕನ್ವರ್ಟ್ ಆಗುತ್ತೆ, ಡೌನ್ ಟ್ರೆಂಡ್ ಇರೋದು ಅಪ್ ಟ್ರೆಂಡ್ ಆಗಿ ಹೇಗೆ ಕನ್ವರ್ಟ್ ಆಗುತ್ತೆ ಅನ್ನೋದನ್ನ ನೋಡೋಣ. ಸೊ ಮಾರ್ಕೆಟು ಈ ಥರ ಮೂವ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಅಪ್ ಟ್ರೆಂಡ್ ಆಗಿ ಹೈಯರ್ ಹೈ ಹೈಯರ್ ಲೋ ಹೈಯರ್ ಲೋ ಮಾಡ್ತಾ ಇದೆ ಅಂತ ಹೇಳ್ಕೊಳ್ಳಿ. ಸೊ ಈ ಸ್ವಿಂಗ್ನ ಬ್ರೇಕ್ ಮಾಡ್ತಾ ಇರುತ್ತೆ. ಸ್ವಿಂಗ್ ಹೈನ ಬ್ರೇಕ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಓಕೆನಾ, ಸೊ ಈ ಥರ ಬ್ರೇಕ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಏನಾಗುತ್ತೆ, ಯಾವಾಗ ಸೊ ಈ ಸ್ವಿಂಗ್ ಹೈನ ಬ್ರೇಕ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಹೋಗುತ್ತೆ. ಸೊ ಯಾವಾಗ ಈ ಮಾರ್ಕೆಟು ನೆಕ್ಸ್ಟ್ ಸೊ ಇಲ್ಲೊಂದು ಸ್ವಿಂಗ್ ಹೈ ಕ್ರಿಯೇಟ್ ಆಯಿತು ಈ ಥರ ಡೌನ್ ಬರ್ಬೇಕಾದ್ರೆ, ಯಾವಾಗ ಮಾರ್ಕೆಟು ಈ ನೆಕ್ಸ್ಟ್ ಬಂದು ರೀಟ್ರೇಸ್ ಆಗ್ದಲೆ ಅಥವಾ ರೀಟೆಸ್ಟ್ ಮಾಡ್ದಲೆ ಯಾವಾಗ ಮಾರ್ಕೆಟು ಈ ಪ್ರೀವಿಯಸ್ ಸ್ವಿಂಗ್ ಹೈನ ಬ್ರೇಕ್ ಮಾಡುತ್ತೋ ಆವಾಗ ಒಂದು ನಿಮಿಷ. ಸೊ ಯಾವಾಗ ಮಾರ್ಕೆಟು ಸ್ವಿಂಗ್ ಹೈ ಕ್ರಿಯೇಟ್ ಮಾಡಿ ರೀಟ್ರೇಸ್ ಅಥವಾ ರೀಟೆಸ್ಟ್ ಆಗೋಕ್ಕೆ ಬಂದಾಗ ಇನ್ ಕೇಸ್ ಅದೇನಾದರೂ ರೀಟ್ರೇಸ್ ಆರ್ ರೀಟೆಸ್ಟ್ ಆಗ್ದಲೆ ಈ ಪ್ರೀವಿಯಸ್ ಸ್ವಿಂಗ್ ಹೈನ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿ ಆರ್ ರೀಟ್ರೇಸ್ ಮಾಡಿ ಮತ್ತೆ ಫಾಲ್ ಆಗುತ್ತೋ ಆವಾಗ ಇದು ಅಪ್ ಟ್ರೆಂಡ್ ಇರುವಂಥದ್ದು ಡೌನ್ ಟ್ರೆಂಡ್ ಆಗಿ ಕನ್ವರ್ಟ್ ಆಗುತ್ತೆ. ನೋಡಿ ಇದು ಅಪ್ ಟ್ರೆಂಡು. ಓಕೆ, ಸೊ ನೆಕ್ಸ್ಟು ಇಲ್ಲಿ ಡೌನ್ ಟ್ರೆಂಡ್ ಆಗಿ ಕನ್ವರ್ಟ್ ಆಯಿತು. ಸೊ ಇಲ್ಲಿ ನೋಡಿ ಮತ್ತೆ ಮಾರ್ಕೆಟು ಸೊ ಬ್ರೇಕ್ ಮಾಡ್ತು, ನೆಕ್ಸ್ಟ್ ರೀಟ್ರೇಸ್ ಆಯಿತು. ಸೊ ನೆಕ್ಸ್ಟ್ ಮಾರ್ಕೆಟು ನೆಕ್ಸ್ಟ್ ಸೇಮ್ ಅದೇ ಥರನೇ ಲೋವರ್ ಹೈ ಲೋವರ್ ಲೋ ಲೋವರ್ ಹೈ ಲೋವರ್ ಲೋ ಲೋವರ್ ಹೈ ಲೋವರ್ ಲೋ. ಸೊ ಇದೇ ಥರ ಮಾರ್ಕೆಟು ಡೌನ್ ಟ್ರೆಂಡ್ ಆಗೋಕ್ಕೆ ಶುರುವಾಯಿತು. ಓಕೆನಾ, ಇಲ್ಲಿ ಯಾವಾಗ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ ಸಮ್ಟೈಮ್ಸ್. ಇಲ್ಲಿ ಯಾವಾಗ ಇಲ್ಲೇ ನಾವು ಫೈಂಡ್ ಔಟ್ ಮಾಡಬೇಕು ಅಂದರೆ ಇಲ್ಲೇನಾದರೂ ಪ್ರೀವಿಯಸ್ ಏನಾದರೂ ನಮಗೆ ಇಲ್ಲೇನಾದರೂ ಸ್ವಿಂಗ್ ಹೈ ಇದ್ದರೆ ಆರ್ ಇಲ್ಲೇನಾದರೂ ನಮಗೆ ರೆಸಿಸ್ಟೆನ್ಸ್ ಏನಾದರೂ ಕಾಣಿಸ್ಕೊಂಡಿದ್ರೆ ಆವಾಗ ಇಲ್ಲಿಂದ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಟ್ರೆಂಡು ಹೇಗೆ ಚೇಂಜ್ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಯಾವಾಗ ಈ ಸ್ವಿಂಗ್ ಹೈ ಇದೆಯಲ್ಲ ಈ ಸ್ವಿಂಗ್ ಹೈನ ಮಾರ್ಕೆಟು ಬ್ರೇಕ್ ಮಾಡಿ ರೀಟೆಸ್ಟ್ ಆರ್ ರೀಟ್ರೇಸ್ ಮಾಡಿ ಫಾಲ್ ಆಗ್ತಾ ಇರುತ್ತೋ ಆವಾಗ ಈ ಅಪ್ ಟ್ರೆಂಡ್ ಅನ್ನೋದು ಡೌನ್ ಟ್ರೆಂಡ್ ಆಗಿ ಕನ್ವರ್ಟ್ ಆಗಿದೆ ಅಂತ ಹೇಳ್ಬೋದು. ಓಕೆ, ಸೊ
ಟ್ರೇಡಿಂಗ್ ವ್ಯೂ ಚಾರ್ಟಲ್ಲಿ ನೋಡೋಣ. ಸೊ ಸೈಡ್ ವೇಸಲ್ಲಿ ಗೊತ್ತಾಯ್ತಲ್ಲ. ಸೊ ಈಗ ಮಾರ್ಕೆಟು ಯಾವಾಗಲೂ ಇಷ್ಟರಲ್ಲೇ ಮೂವ್ ಆಗ್ತಾ ಇರುತ್ತೆ. ಇದನ್ನ ಸೈಡ್ ವೇಸ್ ಅಂತೀವಿ. ಓಕೆ, ಇದನ್ನಾದರೂ ಬ್ರೇಕ್ ಮಾಡ್ಬೋದು, ಆರ್ ಇಲ್ಲಿ ಬಂದು ಅಪ್ ಸೈಡ್ ಆದರೂ ಬ್ರೇಕ್ ಮಾಡ್ಬೋದು. ಓಕೆನಾ? ಸೊ ಡೌನ್ ಟ್ರೆಂಡಲ್ಲಿ ನಾವು ಹೇಗೆ ಟ್ರೇಡ್ನ ಪ್ಲಾನ್ ಮಾಡ್ತೀವಿ ಅಂದರೆ, ಸೊ ಈಗ ಅಪ್ ಟ್ರೆಂಡಲ್ಲಿ ಹೇಗೆ ಟ್ರೇಡ್ನ ಪ್ಲಾನ್ ಮಾಡ್ತೀವಿ ಅಂದರೆ, ಸೊ ನಾವು ಆವಾಗಲೇ ಹೇಳಿದ್ನಲ್ಲ, ಸೊ ಟ್ರೇಡ್ ತಗೊಳ್ಳೋದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇವಾಗ ಟ್ರೇಡ್ ಪ್ಲಾನ್ ಮಾಡೋದು ನೋಡಿ ಅಷ್ಟೇ. ಸೊ ಏನು ಅವಾಗಲೇ ಹೇಳಿದ್ನಲ್ಲ, ಇಲ್ಲಿಂದ ಮಾರ್ಕೆಟ್ 100 ರೂಪಾಯಿ ಮೂವ್ ಆಗಿದೆ, 200 ರುಪೀಸ್ ತನಕ ಹೋಗಿದೆ, 150 ಬಂದಿದೆ. ನಾವೇನು ಮಾಡ್ತೀವಿ, ಒಂದು ಇಲ್ಲಿ ತಗೊತೀವಿ ಟ್ರೇಡ್ನ, ಆರ್ ಇಲ್ಲಿ ತಗೊತೀವಿ. ಓಕೆ, ಸೊ ನಾವು ಇಲ್ಲಿ ಫಾಲ್ ಆಗುತ್ತೆ, ಸ್ವಿಂಗ್ ಹೈ ಕ್ರಿಯೇಟ್ ಮಾಡಿ ಫಾಲ್ ಆಗುತ್ತೆ, ಸ್ವಿಂಗ್ ಹೈ ಕ್ರಿಯೇಟ್ ಮಾಡಿ ಫಾಲ್ ಆಗ್ತಿದೆ ಅಂತ ನಾವು ಇಲ್ಲಿ ಟ್ರೇಡ್ ತಗೊಳ್ಳಲ್ಲ. ಮಾರ್ಕೆಟಲ್ಲಿ ಒಂದು ಲೈನ್ ಇದೆ, ಟ್ರೆಂಡ್ ಈಸ್ ಯುವರ್ ಫ್ರೆಂಡ್. ಸೊ ಮಾರ್ಕೆಟಲ್ಲಿ ಒಂದು ಲೈನ್ ಇದೆ, ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ಅಂದರೆ, ಸಪೋಸ್ ಮಾರ್ಕೆಟ್ ಅಪ್ ಟ್ರೆಂಡ್ ಈ ಥರ ಹೈಯರ್ ಹೈ ಹೈಯರ್ ಲೋ ಹೈಯರ್ ಹೈ ಹೈಯರ್ ಲೋ ಮಾಡ್ತಾ ಇದೆ ಅಂದರೆ, ಸೊ ನಾವು ಯಾವಾಗಲೂ ನಮ್ಮ ವ್ಯೂನ ಅಪ್ ಸೈಡ್ ಇಟ್ಕೊತೀವಿ. ಯಾವಾಗಲೂ ನಾವು ಅಪ್ ಸೈಡ್ ಟ್ರೇಡ್ನೇ ತಗೊಳಕ್ಕೆ ನೋಡ್ತಾ ಇರ್ತೀವಿ. ಯಾವಾಗ ಮಾರ್ಕೆಟು ಈ ಥರ ಲೋವರ್ ಲೋ ಲೋವರ್ ಹೈ ಲೋವರ್ ಲೋ ಲೋವರ್ ಹೈ ಲೋವರ್ ಲೋ ಲೋವರ್ ಹೈ ಈ ಥರ ಬರ್ತಾ ಇರುತ್ತೋ ಅವಾಗ ನಾವು ಯಾವಾಗಲೂ ಡೌನ್ ಸೈಡ್ನೇ ತಗೊತಿರ್ತೀವಿ. ಸೊ ಇಲ್ಲಿ ಈಗ ಇಲ್ಲೇನೋ ಒಂದು ಇದೆ ಮಾರ್ಕೆಟ್, ಇಲ್ಲೇನಾದ್ರು ನಮಗೆ ರೆಡ್ ಕ್ಯಾಂಡಲ್ ಬಂತು, ಓಕೆ ಇಲ್ಲಿಂದ ಇಲ್ಲಿ ತನಕ ಹೋಗಲೇಬೇಕು, ಆ ಥರ ನಾವು ಟ್ರೇಡ್ನ ತಗೊಳಕ್ಕೆ ಹೋಗಲ್ಲ. ಓಕೆ, ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ, ಮಾರ್ಕೆಟ್ ಇಲ್ಲಿಗೆ ಬಂದು ಇಲ್ಲೊಂದು ರೆಡ್ ಕ್ಯಾಂಡಲ್ ಫಾರ್ಮ್ ಮಾಡಿ ಇನ್ನೊಂದು ರೆಡ್ ಕ್ಯಾಂಡಲ್ ಸ್ವಲ್ಪ ಮೂವ್ ಆಗಿ ಈ ಥರ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಅದಕ್ಕೆ ನಾವು ಯಾವಾಗಲೂ ಸೊ ಡೌನ್ ಟ್ರೆಂಡಲ್ಲಿ ಇದ್ದಾಗ ಡೌನ್ ಸೈಡ್ನೇ ವ್ಯೂ ಇಟ್ಕೊಂಡು ಟ್ರೇಡ್ ತೊಗೊತೀವಿ, ಅಪ್ ಟ್ರೆಂಡ್ ಇದ್ದಾಗ ಅಪ್ ಸೈಡೇ ವ್ಯೂ ಇಟ್ಕೊಂಡು ಟ್ರೇಡ್ ತೊಗೊತೀವಿ. ನಾವೇನೇ ಟ್ರೇಡ್ ತಗೊಳ್ಳೋದಿದ್ರು ಇಲ್ಲಿ ತೊಗೊತೀವಿ, ಇಲ್ಲಿ ತೊಗೊತೀವಿ, ಆರ್ ಇಲ್ಲಿ ತೊಗೊತೀವಿ, ಆರ್ ಇಲ್ಲಿ ತೊಗೊತೀವಿ ಅಷ್ಟೇ. ರೀಟ್ರೇಸು ಆರ್ ರೀಟೆಸ್ಟ್ ಹತ್ರ ಬಂದಾಗ ಮಾತ್ರ ಟ್ರೇಡ್ನ ತೊಗೊತೀವಿ, ಅದು ಕನ್ಫರ್ಮೇಷನ್ಸ್ನ ಜಾಸ್ತಿ ಮಾಡಿಕೊಂಡು ಕನ್ಫರ್ಮೇಷನ್ ಜಾಸ್ತಿ ಮಾಡಿಕೊಂಡು. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ, ಸೊ ಈಗ ಮಾರ್ಕೆಟು ಈ ಸ್ವಿಂಗ್ ಹೈ ಹತ್ರ ಬಂದಾಗ ಸೊ ಇಲ್ಲಿ ಬೈಯಿಂಗ್ ಕ್ಯಾಂಡಲ್ನ ಫಾರ್ಮ್ ಮಾಡಿಬಿಡುತ್ತೆ. ಸೊ ಎಂಗಲ್ಫಿಂಗೋ ಅಥವಾ ಹ್ಯಾಮರ್ ಏನೋ ಫಾರ್ಮ್ ಮಾಡಿಬಿಟ್ಟು ಪಟ್ಟನ ಕೆಳಗೆ ಬಿದ್ದುಬಿಡುತ್ತೆ. ಸೊ ಅದಕ್ಕೋಸ್ಕರ ಇಲ್ಲೂ ನಾವು ಕನ್ಫರ್ಮೇಷನ್ಸ್ನ ಆ್ಯಡ್ ಮಾಡ್ಕೊತೀವಿ. ಸೊ ಮಾರ್ಕೆಟ್ ಅನ್ನೋದು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಅದು ಹೇಗೆ ಆ್ಯಕ್ಟ್ ಮಾಡುತ್ತೋ ಅದಕ್ಕೆ ನಾವು ರಿಯಾಕ್ಟ್ ಮಾಡಬೇಕಷ್ಟೆ. ಓಕೆ, ಸೊ ಟ್ರೇಡಿಂಗ್ ವ್ಯೂ ಚಾರ್ಟಲ್ಲಿ ನೋಡೋಣ. ಸೊ ನೋಡಿ ಇಲ್ಲೇ ಇದೆ. ಸೊ 5 ಮಿನಿಟ್ಸಲ್ಲಿ ಟ್ರೇಡ್ ತಗೊಳ್ಳೋದು. ಓಕೆ, ಸೊ ನೋಡಿ, ಸೊ ಇಲ್ಲಿಂದ ಮಾರ್ಕೆಟ್ ಫಾಲ್ ಆಗೋಕ್ಕೆ ಶುರುವಾಗಿದೆ ನೋಡಿ. ಸೊ ಇದನ್ನ ನಾವು ಡಬಲ್ ಟಾಪ್ ಅಂತೀವಿ ಅಂದರೆ ಮಾರ್ಕೆಟ್ ಒಂದ್ಸಲಿ ಟಚ್ ಆಗುತ್ತೆ, ಇನ್ನೊಂದ್ಸಲಿ ಅದನ್ನ ಟಚ್ ಮಾಡಿದ್ರೆ ಸೊ ಡಬಲ್ ಟಾಪ್ ಅಂತೀವಿ. ಸೊ ಇಲ್ಲಿ ಟಚ್ ಮಾಡಿ ಇಲ್ಲಿ ಏನಾದ್ರು ಮತ್ತೆ ಮಾರ್ಕೆಟ್ ಬರ್ತಿದೆ ಅಂದರೆ ಸ್ವಲ್ಪ ಅಕ್ಯುರಸಿ ಜಾಸ್ತಿ ಇರುತ್ತೆ, ಶಾರ್ಟ್ ಟ್ರೇಡ್ ಇಲ್ಲಿಂದ ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ. ನೋಡಿ ಇಲ್ಲೊಂದು ಡಬಲ್ ಟಾಪ್ ಮಾಡಿದೆ, ಯಾವಾಗ ಮಾರ್ಕೆಟ್ ಒಂದು ಝೋನ್ ಟಚ್ ಮಾಡಿ ಅದೇ ಹತ್ರ ಮತ್ತೆ ಬರುತ್ತೋ ಡಬಲ್ ಟಾಪ್ ಆಗಿದೆ ಅಂತ. ಸೊ ಅವಾಗಲೂ ಶಾರ್ಟ್ ಇರುತ್ತೆ. ಇದೊಂದು ಹೇಳಬೇಕು, ಇದೊಂದು ಸಿಕ್ತು ಅದಕ್ಕೆ ಹೇಳಿದೆ. ಸೊ ಇವಾಗ ಡೌನ್ ಟ್ರೆಂಡ್ ತೋರಿಸ್ತೀನಿ. ಸೊ ಮಾರ್ಕೆಟ್ ಯಾವ ಥರ ಡೌನ್ ಟ್ರೆಂಡ್ ಆಗಿದೆ ಅಂತ. ಓಕೆ ನೋಡಿ, ಸೊ ಮಾರ್ಕೆಟ್ ಇಲ್ಲಿಂದ ಫಾಲ್ ಆಗಿದೆ, ಇದೆಲ್ಲ ಚಿಕ್ಕ ರಿಟ್ರೇಸ್ಮೆಂಟು. ಸೊ ಇವಾಗ ಆಲ್ರೆಡಿ ಮಾರ್ಕೆಟ್ ಮೂವ್ ಆಗಿರೋದ್ರಿಂದ ಸೊ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ.
ಸೊ ಮಾರ್ಕೆಟ್ ಆಲ್ರೆಡಿ ಮೂವ್ ಆಗಿರೋದ್ರಿಂದ ಒಂದು ಕ್ಲಾರಿಟಿ ಸಿಗ್ತಾ ಇದೆ. ಸೊ ಅಪ್ ಟ್ರೆಂಡ್, ಡೌನ್ ಟ್ರೆಂಡ್ ಎಲ್ಲ. ನೀವು ಇಲ್ಲಿಂದ ಬಂದಾಗ ನಾವು ಹೇಳ್ದೆ ಡೌನ್ ಟ್ರೆಂಡ್ ಅಲ್ಲಿ ಇಲ್ಲೇ ಟ್ರೇಡ್ ತಗೋಬೇಕು ಅಂತ. ಸೊ ನಾನು ಹೇಳಿದೆ ನೋಡಿ, ನಾನು ಆವಾಗಲೇ ಹೇಳಿದೆ ಡೌನ್ ಟ್ರೆಂಡ್ ಅಲ್ಲಿ ಇದ್ದಾಗ ನೀವು ಇಲ್ಲೇ ಟ್ರೇಡ್ ತಗೋಬೇಕು. ಸೊ ನೋಡಿ, ಮಾರ್ಕೆಟ್ ಇಲ್ಲಿಂದ ಫಾಲ್ ಆಗಿದೆ, ಇಲ್ಲಿಂದ ಫಾಲ್ ಆಗಿ ರೀಟ್ರೇಸ್ ಮಾಡಿದೆ. ಸೊ ಮತ್ತೆ ಫಾಲ್ ಆಗಿದೆ, ಮತ್ತೆ ರೀಟ್ರೇಸ್ ಮಾಡಿದೆ. ಸೊ ಮತ್ತೆ ಫಾಲ್ ಆಗಿದೆ. ಅಗೇನ್ ಸೊ ಮತ್ತೆ ಫಾಲ್ ಆಗಿದೆ, ರೀಟೆಸ್ಟ್ ಮಾಡಿದೆ. ನೋಡಿ ಇಲ್ಲಿ ರೀಟೆಸ್ಟ್ ಝೋನ್ ಇದೆ ಇಲ್ಲಿ. ಸೊ ಎಗೇನ್ ಫಾಲ್ ಆಗಿದೆ, ಎಗೇನ್ ರೀಟ್ರೇಸ್ ಮಾಡಿದೆ, ಎಗೇನ್ ಫಾಲ್ ಆಗಿದೆ. ಸೊ ಓಕೆನಾ? ಸೊ ಇವಾಗ ಓಕೆ, ಸೊ ಇಲ್ಲಿ ನೋಡಿ ಮಾರ್ಕೆಟ್ಟು ಲೋವರ್ ಲೋ ಮಾಡ್ತು, ಲೋವರ್ ಹೈ, ಲೋವರ್ ಲೋ ಮಾಡಿಲ್ಲ, ಮತ್ತೆ ಅದೇ ಝೋನ್ನ ಟ್ಯಾಪ್ ಮಾಡಿದೆ. ಓಕೆ, ಇಲ್ಲಿ ಏನು ಪ್ರೀವಿಯಸ್ ಲೋವರ್ ಲೋ ಮಾಡಿತ್ತು ಅದೇ ಝೋನ್ ಹತ್ರ ಬಂದಿದೆ. ಇಲ್ಲಿಂದ ಮಾರ್ಕೆಟ್ ಫಾಲ್ ಆಯಿತು, ಲೋವರ್ ಲೋ ಮಾಡ್ತು, ಲೋವರ್ ಹೈ ಮಾಡ್ತು, ಮತ್ತೆ ಅದೇ ಝೋನ್ನ ಈ ಏನು ಲೋವರ್ ಲೋ ಇದೆ ಅದನ್ನೇ ಮತ್ತೆ ಅಲ್ಲೇ ಮತ್ತೆ ಬಂದಿದೆ, ಮತ್ತೆ ಬಂದು ಲೋವರ್ ಹೈ ಮಾಡಿದೆ. ಲೋವರ್ ಹೈ ಮಾಡಿ ನೆಕ್ಸ್ಟು ಮಾರ್ಕೆಟ್ಟು ಈ ಝೋನನ್ನ ಬ್ರೇಕ್ ಮಾಡಿದೆ, ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿದೆ. ಸೊ ಅವಾಗಲೇ ನಾನು ಹೇಳಿದೆ 50% ರೀಟ್ರೇಸ್ ಅಂತ. ಸೊ ನೋಡಿ, ಸೊ ಇಲ್ಲಿ ಮಾರ್ಕೆಟು ರೀಟೆಸ್ಟು ಮತ್ತೆ ರೀಟ್ರೇಸ್. ಸೊ ಜಸ್ಟ್ ಮಿಸ್ ಆಗಿದೆ ರೀಟ್ರೇಸ್ಗೆ. ಸೊ ರೀಟೆಸ್ಟ್ ಆರ್ ರೀಟ್ರೇಸ್ ಮಾಡಿದೆ. ಸೊ ಎಗೇನ್ ಇಲ್ಲೊಂದು ಸ್ವಿಂಗ್ ಫಾರ್ಮ್ ಆಗಿದೆ, ಇಲ್ಲೊಂದು ಸ್ವಿಂಗ್ ಲೋ ಫಾರ್ಮ್ ಆಗಿದೆ. ಸೊ ಈ ಸ್ವಿಂಗ್ ಲೋನ ಫಾರ್ಮ್ ಮಾಡಿ, ಸೊ ಮತ್ತೆ ಎಗೇನ್ ಮಾರ್ಕೆಟು ಲೋವರ್ ಲೋ ಮಾಡಿದೆ. ನೋಡಿ, ಲೋವರ್ ಲೋ ಮಾಡಿದೆ. ಸೊ ಇದು ಮತ್ತೆ ಲೋವರ್ ಲೋ ಮಾಡಿ ಲೋವರ್ ಹೈ ಮಾಡಿದೆ. ಸೊ ಎಗೇನ್ ಮತ್ತೆ ಲೋವರ್ ಏನು ಪ್ರೀವಿಯಸ್ ಸ್ವಿಂಗ್ ಲೋ ಮಾಡಿತ್ತು ಅಲ್ಲಿಗೆ ಬಂದಿದೆ. ಸೊ ಅಲ್ಲಿಗೆ ಬಂದು ಮಾರ್ಕೆಟ್ ಮೂವ್ ಆಗಿದೆ. ಓಕೆ, ಸೊ ಇದು ಡೌನ್ ಟ್ರೆಂಡ್. ಅರ್ಥ ಆಯ್ತಾ ಮಾರ್ಕೆಟು? ಸೊ ಮಾರ್ಕೆಟ್ ಈ ಥರ ಫಾಲ್ ಆಯಿತು, ಲೋವರ್ ಲೋ, ಲೋವರ್ ಹೈ, ಮತ್ತೆ ಅದೇ ಝೋನ್ನ ಬಂದಿದೆ. ಸೊ ಎಗೇನ್ ಲೋವರ್ ಹೈ ಮಾಡ್ತು, ಮತ್ತೆ ಲೋವರ್ ಲೋ ಮಾಡ್ತು, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ. ಓಕೆ, ಸೊ ಇದೇ ಥರ ಮಾಡಿದೆ. ಸೊ ನಾನು ಆವಾಗಲೇ ಹೇಳಿದೆ, ಸೊ ಅಪ್ ಸೈಡ್ ಬಂದ ತಕ್ಷಣ ಟ್ರೇಡ್ ತಗೋಬಾರ್ದು ಅಂತ. ಸೊ ಡೌನ್ ಟ್ರೆಂಡ್ ಇದ್ದಾಗ ನಾವು ಡೌನ್ ಸೈಡ್ನೇ ಟ್ರೇಡ್ ನೋಡ್ತಿರ್ತೀವಿ. ಸೊ ನೋಡಿ, ನಿಮ್ಗೆ ಇಲ್ಲೇನಾದರೂ ಇದು ಒಂಥರ ಸ್ವಿಂಗ್ ಲೋ ಏನಪ್ಪ ಅಪ್ ಸೈಡು ನೀವೇನಾದರೂ ಇಲ್ಲಿ ಎನ್ಗನ್ಫ್ಲಿಕ್ ಕ್ಯಾಂಡಲ್ ಬಂತು ಅಂತ ನೀವೇನಾದರೂ ಟ್ರೇಡ್ ತಗೊಂಡ್ರೆ ಟ್ರ್ಯಾಪ್ ಆಗ್ತೀರಾ. ಸೊ ಇಷ್ಟು ಮೂವ್ ಆಗಿದೆ, ಕ್ಯಾಶ್ ಮಾಡಿದ್ರು ಮಾಡ್ಬೋದು. ಬಟ್ ನನ್ನ ಬೆಟರ್ ಏನಪ್ಪ ಅಂದರೆ ನೋಡಿ, ನೀವು ಇಲ್ಲಿ ಟ್ರೇಡ್ ತಗೊಳ್ಳೋದೇ ಬೆಸ್ಟ್. ಸೊ ಯಾವಾಗ ಮಾರ್ಕೆಟು ರೀಟ್ರೇಸ್ ಮಾಡುತ್ತೋ ನೋಡಿ, ಇಲ್ಲಿ 50% 50-60% ಇದು ಫಿಬ್ ರೀಟ್ರೇಸ್ಮೆಂಟ್ ಹಾಕೊಂಡು ಮಾಡಬೇಕು. ಸೊ ಅದನ್ನ ನಾನು ಟ್ರೇಡ್ ತಗೋಬೇಕಾದ್ರೆ ಹೇಳ್ಕೊಡ್ತೀನಿ. ನೋಡಿ, 50% ರೀಟ್ರೇಸ್ ಮಾಡಿದೆ ಮಾರ್ಕೆಟ್. ಸೊ 50% ರೀಟ್ರೇಸ್ ಮಾಡಿ ಬಿದ್ದಿದೆ. ಸೊ ನಾವಿಲ್ಲಿ ಟ್ರೇಡ್ನ ಪ್ಲ್ಯಾನ್ ಮಾಡ್ತೀವಿ, ಆ್ಯಂಡ್ ಇಲ್ಲಿ ಪ್ಲ್ಯಾನ್ ಮಾಡ್ತೀವಿ, ಆ್ಯಂಡ್ ಇಲ್ಲಿ ಪ್ಲ್ಯಾನ್ ಮಾಡ್ತೀವಿ. ಇಲ್ಲೆಲ್ಲೂ ಮಾಡೋಕ್ಕೆ ಹೋಗಲ್ಲ ನಾವು, ಇಲ್ಲಿ ರೀಟ್ರೇಸ್ ಆಗುತ್ತೆ ಅಂತ. ನೋಡಿ ಇಲ್ಲೇನಾದ್ರು ನಾವು ಪ್ಲ್ಯಾನ್ ಮಾಡಿದೆ ಇಷ್ಟು ಸಿಕ್ಕಿರೋದು. ಸೊ ನಾವೆಲ್ಲ ಈಗ ಏನಾದರೂ ಇಲ್ಲಿ ತನಕ ಇಟ್ಕೊಂಡಿರ್ತೀವಿ ಟಾರ್ಗೆಟ್ ಎಲ್ಲ. ಸೊ ಅವಾಗ ಟ್ರ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ನೋಡಿ, ಇಲ್ಲಿ ಈಗ ಸೈಡ್ ವೇಸ್ ಅಂತ ಹೇಳಿದ್ನಲ್ಲ, ನೋಡಿ ಸೈಡ್ ವೇಸ್, ಇಲ್ಲಿ ಮಾರ್ಕೆಟ್ ಸೈಡ್ ವೇಸ್ ಹೋಗಿದೆ. ಇದಿಷ್ಟು ಸೈಡ್ ವೇಸ್ ಮಾರ್ಕೆಟ್. ಓಕೆ, ಸೊ ಇಲ್ಲಿ ಸೈಡ್ ವೇಸಲ್ಲಿ ನಿಮಗೆ ಈ ಸ್ವಿಂಗ್ ಲೋನ ಈ ಏನು ಈಗ ಚಿಕ್ಕ ರೆಸಿಸ್ಟೆನ್ಸ್ ಅಂತ ಇರ್ಬೋದು. ಸೊ ಇದನ್ನ ಬ್ರೇಕ್ ಮಾಡಿ ಫಾಲ್ ಆಗಿದೆ. ಓಕೆ, ಇಲ್ಲಿ ಸೈಡ್ ವೇಸ್ ಆಗಿದೆ ಮಾರ್ಕೆಟ್. ಅದೇ ಡೌನ್ ಟ್ರೆಂಡಲ್ಲಿ ಸ್ವಲ್ಪ ಒಂದು ಪರ್ಟಿಕ್ಯುಲರ್ ಟೈಮ್ ಫ್ರೇಮ್ ಅಷ್ಟರಲ್ಲಿ ಸೈಡ್ ವೇಸ್ ಆಗಿದೆ. ಸೊ ನೋಡಿ, ಬಂತು ಮಾರ್ಕೆಟು. ಓಕೆ, ಸೊ ಇದು ಡೌನ್ ಟ್ರೆಂಡು. ಅಪ್ ಟ್ರೆಂಡು ನೋಡಿ ಮಾರ್ಕೆಟು
ಸೊ ನೋಡಿ ಮಾರ್ಕೆಟು ಓಕೆ. ಸೊ ಇಲ್ಲಿಂದ ಟ್ರೆಂಡ್ ಸ್ಟಾರ್ಟ್ ಆಗಿರೋದು ಈ ಸ್ವಿಂಗಿಂದ. ಸೊ ನೋಡಿ ಮಾರ್ಕೆಟು ಮೂವ್ ಆಯಿತು, ರೀಟ್ರೇಸ್ ಆಯಿತು, ಎಗೇನ್ ಮೂವ್ ಆಯಿತು, ರೀಟ್ರೇಸ್ ಆಯಿತು, ಎಗೇನ್ ಮೂವ್ ಆಯಿತು, ಎಗೇನ್ ಇಲ್ಲಿಗೆ ರೀಟ್ರೇಸ್ ಆಯಿತು. ಓಕೆ. ಸೊ ನೋಡಿ ಇಲ್ಲಿ ಮೂವ್ ಆಯ್ತು, ಇಲ್ಲಿಂದ ಮೂವ್ ಆಯ್ತಾ. ಸೊ ಇಲ್ಲಿ ಈ ಸ್ವಿಂಗ್ ಐನ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿ ಎಗೇನ್ ಮೂವ್ ಆಯಿತು, ಇಲ್ಲೊಂದು ಸ್ವಿಂಗ್ ಹೈ ಕ್ರಿಯೇಟ್ ಮಾಡ್ತು, ಎಗೇನ್ ಸ್ವಿಂಗ್ ಹೈ ಕ್ರಿಯೇಟ್ ಮಾಡಿ ಎಗೇನ್ ಮೂವ್ ಆಯಿತು. ಸೊ ನೆಕ್ಸ್ಟ್ ಮಾರ್ಕೆಟು ಇದನ್ನ ಬ್ರೇಕ್ ಮಾಡೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಹೈನ ಕ್ರಿಯೇಟ್ ಮಾಡೋಕ್ಕಾಗಿಲ್ಲ ನೋಡಿ. ಸೊ ಇಲ್ಲಿಂದ ಮೂವ್ ಆಯಿತು, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ. ಸೊ ನೆಕ್ಸ್ಟ್ ಹೈಯರ್ ಹೈ ಮಾಡೋಕ್ಕಾಗಲಿಲ್ಲ ಮಾರ್ಕೆಟು. ಸೊ ಅಲ್ಲಿಂದ ಮಾರ್ಕೆಟು ಮತ್ತೆ ಡೌನ್ ಟ್ರೆಂಡ್ ಆಗಿ ಕನ್ವರ್ಟ್ ಆಯಿತು. ಒಂದು ಸೆಕೆಂಡು ಡ್ರಾಯಿಂಗ್ ಎಲ್ಲ ರಿಮೂವ್ ಮಾಡಿಬಿಡ್ತೀನಿ ನೋಡಿ. ಸೊ ನೋಡಿ ಮಾರ್ಕೆಟು ಮೂವ್ ಆಯಿತು, ರೀಟ್ರೇಸ್ ಆಯಿತು, ಎಗೇನ್ ಮೂವ್ ಆಯಿತು, ರೀಟ್ರೇಸ್ ಆಯಿತು, ಎಗೇನ್ ಮೂವ್ ಆಯಿತು, ರೀಟ್ರೇಸ್ ಆಯಿತು. ಸೊ ನೋಡಿ ಇಲ್ಲಿ ಮಾರ್ಕೆಟು ಇಲ್ಲಿ ಸ್ವಿಂಗ್ ಹೈನ ಬ್ರೇಕ್ ಮಾಡಿದೆ, ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿ ಮತ್ತೆ ಮೂವ್ ಆಯಿತು, ಮತ್ತೆ ಮಾರ್ಕೆಟ್ ಮೂವ್ ಆಯಿತು. ಸೊ ನೆಕ್ಸ್ಟ್ ಇವಾಗ ಸ್ವಿಂಗ್ ಹೈ ಇದಾಗುತ್ತೆ. ಸೊ ಇವಾಗ ನೆಕ್ಸ್ಟ್ ಸ್ವಿಂಗ್ ಹೈ ಇದು ಮಾಡ್ತು. ಸೊ ನೆಕ್ಸ್ಟ್ ಸ್ವಿಂಗ್ ಹೈ ಆಗಿ ರೀಟ್ರೇಸಿಗೆ ಬಂತು, ರೀಟ್ರೇಸ್ ಮಾಡಿ ಮತ್ತೆ ಈ ಸ್ವಿಂಗ್ನ ಬ್ರೇಕ್ ಮಾಡೋಕ್ಕಾಗಿಲ್ಲ. ಸೊ ಬ್ರೇಕ್ ಮಾಡೋಕ್ಕಾಗ್ದಲೇ ಮಾರ್ಕೆಟು ಮತ್ತೆ ಫಾಲ್ ಆಯಿತು. ಸೊ ಇಲ್ಲಿಂದ ಮತ್ತೆ ಡೌನ್ ಟ್ರೆಂಡ್ ಶುರುವಾಯಿತು. ಓಕೆನಾ. ಸೊ ನೋಡಿ ಇಲ್ಲಿಂದ ಮಾರ್ಕೆಟ್ ಮೂವ್ ಆಯಿತು, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ ಮಾಡ್ತು, ನೆಕ್ಸ್ಟ್ ಹೈಯರ್ ಲೋ ಮಾಡ್ತು, ನೆಕ್ಸ್ಟ್ ಹೈಯರ್ ಹೈ ಮಾಡೋಕ್ಕಾಗಲಿಲ್ಲ ಮಾರ್ಕೆಟು. ಸೊ ಅಲ್ಲಿಂದ ಸೊ ಇಲ್ಲಿ ಏನು ಒಂದು ಇಲ್ಲಿ ನೋಡಿ ಒಂದು ಸ್ವಿಂಗ್ ಲೋ ಕ್ರಿಯೇಟ್ ಮಾಡ್ತು ನೋಡಿ. ಮಾರ್ಕೆಟ್ ಹೈಯರ್ ಹೈ ಮಾಡಿ ಹೈಯರ್ ಲೋ ಮಾಡ್ತು, ಇಲ್ಲೇನು ಒಂದು ಸ್ವಿಂಗ್ ಕ್ರಿಯೇಟ್ ಮಾಡ್ತು. ಸೊ ಅದು ಆ ಸ್ವಿಂಗ್ ಹೈಯರ್ ಲೋನ ಬ್ರೇಕ್ ಮಾಡಿ ಸೊ ಮಾರ್ಕೆಟು ಡೌನ್ ಟ್ರೆಂಡ್ ಆಗಿ ಮತ್ತೆ ಕನ್ವರ್ಟ್ ಆಯಿತು. ಓಕೆ. ಸೊ ಇದೇ ಥರ ಇದನ್ನ ಅಪ್ ಟ್ರೆಂಡ್ ಆಯಿತು. ಸೊ ಇಲ್ಲಿ ಡೌನ್ ಟ್ರೆಂಡ್ ಆಯಿತು. ಸೊ ಇಲ್ಲೂ ನೋಡಿ ಡೌನ್ ಟ್ರೆಂಡ್ ಆವಾಗಲೇ ನೋಡಿ ಇಲ್ಲಿಂದ ಬಂದು ಡೌನ್ ಟ್ರೆಂಡ್ ಆಯಿತು. ಸೊ ನಿಮಗೆ ಇಲ್ಲಿ ಸ್ವಿಂಗ್ ಹೈ ಕ್ರಿಯೇಟ್ ಮಾಡ್ತು, ಸ್ವಿಂಗ್ ಹೈ ಕ್ರಿಯೇಟ್ ಮಾಡಿ ನೋಡಿ ಇಲ್ಲಿ ಸ್ವಿಂಗ್ ಲೋ ಆಯಿತು, ಇಲ್ಲಿ ಸ್ವಿಂಗ್ ಲೋ ಆಯಿತು, ಇದು ಸ್ವಿಂಗ್ ಹೈ ಆಯಿತು. ಮೀನ್ಸ್ ಅಂದರೆ ಇಲ್ಲಿ ಲೋವರ್ ಹೈ ಆಯಿತು, ಇಲ್ಲಿ ಲೋವರ್ ಲೋ ಆಯಿತು. ಈ ಮಾರ್ಕೆಟ್ ಏನಾದರೂ ಇಲ್ಲಿಗೆ ಸೊ ನೋಡಿ ಇಲ್ಲೇ ಬಂತು, ಇಲ್ಲಿ ಸ್ವಿಂಗ್ ಹೈ ಕ್ರಿಯೇಟ್ ಮಾಡ್ತು ಅಂದರೆ ಹೈಯರ್ ಲೋ ಮಾಡಿ ಎಗೇನ್ ಇಲ್ಲಿ ಲೋವರ್ ಲೋ ಮಾಡೋಕ್ಕೆ ಬಂತು. ಸೊ ಇದನ್ನ ಬ್ರೇಕ್ ಮಾಡಿ ಎಗೇನ್ ಇಲ್ಲಿ ಲೋವರ್ ಹೈ ಮಾಡಿ ಅಗೇನ್ ಕಂಟಿನ್ಯೂ ಆಗಿದ್ರೆ ಇದು ಡೌನ್ ಟ್ರೆಂಡ್ ಇರೋದು ಅಂತ ಹೇಳ್ಬೋದು. ಮಾರ್ಕೆಟ್ ಏನು ಮಾಡ್ತು, ಇಲ್ಲಿಂದ ಬಂತು, ನೆಕ್ಸ್ಟ್ ಇದನ್ನ ಬ್ರೇಕ್ ಮಾಡಕ್ ನೋಡ್ತು, ಆಗಲಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿ ಮೇಲೋ ಇಲ್ಲಿಂದ ಈಗ ಮಾರ್ಕೆಟು ಅಪ್ ಟ್ರೆಂಡ್ ಆಗಿ ಕನ್ವರ್ಟ್ ಆಗಿದೆ ಅಂತ ಹೇಳ್ಬೋದು. ಓಕೆ, ಅರ್ಥ ಆಯ್ತಾ? ಅಪ್ ಟ್ರೆಂಡ್, ಡೌನ್ ಟ್ರೆಂಡ್, ಸೈಡ್ ವೇಸು ಯೂಶಲಿ ನಾವು ಸೈಡ್ ವೇಸು ಸ್ವಲ್ಪ ನೋಡಿ ಈ ತರ ಇಲ್ಲಿ ಯಾವುದೋ ಒಂದು ತೋರಿಸಿದ್ನಲ್ಲ ಸೈಡ್ ವೇಸು, ಇಲ್ಲೇ ಅನ್ಸುತ್ತೆ. ನೋಡಿ ಇಲ್ಲಿ. ಸೊ ನಾವು ಯೂಶಲಿ ಇಷ್ಟು ಚಿಕ್ಕದಾಗಿ ಇದ್ದಾಗ ನೋಡಿ ಒಂದೊಂದೇ ಕ್ಯಾಂಡಲ್ ಇದೆ ಅಷ್ಟೇ. ಇಲ್ಲಿ ಹೇಗೆ ನೀವು ಟ್ರೇಡ್ ತಗೋತೀರಾ, ಇಲ್ಲಿ ಟ್ರೇಡ್ ತಗೊಳಕ್ಕಾಗಲ್ಲ, ಇಲ್ಲಿ ಇಗ್ನೋರ್ ಮಾಡ್ತೀವಿ. ಯಾವಾಗ ನಮಗೆ ಈ ಒಂದು ಸ್ವಿಂಗ್ ಏನು ಇಲ್ಲಿ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡ್ತೋ ಅವಾಗ ನೋಡಿ ಟ್ರೇಡ್ ತಗೊಂತೀವಿ. ನೋಡಿ ಆ ಸ್ವಿಂಗ್ ನೋಡಿ ಈ ತರ ಕನ್ಸಾಲಿಡೇಟ್ ಆದಾಗ, ಈ ಅಪ್ ಸೈಡ್ ಆರ್ ಡೌನ್ ಸೈಡ್ ಬ್ರೇಕ್ ಆದಾಗ ಒಳ್ಳೆ ಮೂವ್ಮೆಂಟ್ ಸಿಗುತ್ತೆ. ನೋಡಿ ಯಾವ ತರ ಫಾಲ್ ಆಗಿದೆ ಮಾರ್ಕೆಟ್, ಕನ್ಸಾಲಿಡೇಟ್ ಆಗಿ ಫಾಲ್ ಆಗಿದೆ. ಕನ್ಸಾಲಿಡೇಟ್ ಆದಾಗ ನೆಕ್ಸ್ಟ್ ಬಿಗ್ ಫಾಲ್ ಆಗುತ್ತೆ. ಓಕೆ, ಸೊ ಇದು ನಿಮಗೆ ಅಪ್ ಟ್ರೆಂಡು, ಡೌನ್ ಟ್ರೆಂಡು
ಸೊ ನೀವು ಹೈಯರ್ ಟೈಮ್ ಫ್ರೇಮಲ್ಲೂ ಸೇಮ್ ಅದೇ ಥರನೇ 1 ಅವರಲ್ಲಿ ನೋಡ್ತೀರಾ. ಸೊ 1 ಅವರಲ್ಲಿ ನೋಡ್ತೀರಾ ಅಂದರೆ ನೋಡಿ. ಓಕೆ, ನೋಡಿ ಇಲ್ಲಿಂದ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ನೋಡಿ ಮಾರ್ಕೆಟ್ ಇಲ್ಲಿಂದ ಫಾಲ್ ಆಯಿತು, ರಿಟ್ರೇಸ್ ಆಯಿತು, ಮತ್ತೆ ಫಾಲ್ ಆಯಿತು, ರಿಟ್ರೇಸ್ ಆಯಿತು. ಸೊ ಮತ್ತೆ ಫಾಲ್ ಆಯಿತು, ರಿಟ್ರೇಸ್ ಆಯಿತು. ಸೊ ಅಗೇನ್ ಮಾರ್ಕೆಟು ಮತ್ತೆ ಫಾಲ್ ಆಯಿತು. ನೋಡಿ ಅಗೇನ್ ಫಾಲ್ ಆಗಿದೆ. ನೋಡಿ ಇಲ್ಲಿ ನೋಡಿ ಮಾರ್ಕೆಟು ಸ್ವಿಂಗ್ ಹೈನ ಬ್ರೇಕ್ ಮಾಡಿಲ್ಲ. ಇಲ್ಲಿ ಸೊ ಮಾರ್ಕೆಟ್ ಈ ಥರ ಬಂತು. ಸೊ ಇಲ್ಲಿ ಏನು ಈಗ ಡೌನ್ ಟ್ರೆಂಡ್ ಇದೆ ಅಂತ ಹೇಳ್ಬೋದು ಮಾರ್ಕೆಟು. ಇಲ್ಲಿ ಯಾವುದು ಲೋವರ್ ಲೋ ಮಾಡಿದೆ, ಲೋವರ್ ಹೈ ಮಾಡಿದೆ, ಮತ್ತೆ ಅದೇ ಝೋನನ್ನು ಲೋವರ್ ಲೋ ಝೋನ್ನೇ ಟ್ಯಾಪ್ ಮಾಡಿದೆ. ಸೊ ಎಗೇನ್ ಸ್ವಲ್ಪ ಮೂಮೆಂಟ್ ಕೊಟ್ಟಿದೆ, ಎಗೇನ್ ಈ ಲೋವರ್ ಲೋನ ಬ್ರೇಕ್ ಮಾಡಿ ಬರ್ತಾ ಇದೆ. ಸೊ ಇಲ್ಲಿ ಆಲ್ಮೋಸ್ಟ್ ರೀಟೆಸ್ಟ್ ಮಾಡಿದೆ ಅಂತಾನೆ ಅರ್ಥ. ನೋಡಿ ಇಲ್ಲಿದೆ ಸ್ವಿಂಗ್, ಇಲ್ಲಿ ಆಲ್ಮೋಸ್ಟ್ ರೀಟೆಸ್ಟ್ ಮಾಡಿದೆ. ರೀಟೆಸ್ಟ್ ಮಾಡಿ ಮಾರ್ಕೆಟ್ ಫಾಲ್ ಆಗ್ತಿದೆ. ಸೊ ನಾವು ಹೈಯರ್ ಟೈಮ್ ಯೂಶಲಿ ನಾವು ಟ್ರೇಡ್ ತಗೊಳ್ಳೋದು 5 ಮಿನಿಟ್ಸಲ್ಲೇ. ಸೊ ಹೈಯರ್ ಟೈಮ್ ಫ್ರೇಮಲ್ಲಿ ಟ್ರೆಂಡ್ ಯಾವ ಥರ ಇದೆ ಅಂತ ನೋಡ್ಕೊಂಬಂದು ಟ್ರೇಡ್ ಮಾಡ್ತೀವಿ. ಸೊ ಟ್ರೇಡ್ ಎಲ್ಲ ತಗೊಳ್ಳೋದೆ 5 ಮಿನಿಟ್ ಆರ್ 50 ಮಿನಿಟಲ್ಲೂ ತಗೋಬೋದು. ಬಟ್ 50 ಮಿನಿಟಲ್ಲಿ ಅಕ್ಯುರೇಸಿ ಜಾಸ್ತಿ ಇರುತ್ತೆ, ಬಟ್ ಎಂಟ್ರಿ ಲೇಟ್ ಆಗುತ್ತೆ. 5 ಮಿನಿಟಲ್ಲಿ ಸ್ವಲ್ಪ ಅಕ್ಯುರೇಸಿ ಕಡಿಮೆ ಇರುತ್ತೆ, ಬಟ್ ಎಂಟ್ರಿ ಬೇಗ ಆಗುತ್ತೆ. ಸೊ ನಾನು ಯೂಶಲಿ 5 ಮಿನಿಟ್ಸಲ್ಲೇ ತಗೊಳೋದು. ಸಮ್ಟೈಮ್ಸ್ 15 ಮಿನಿಟ್ಸ್ ನೋಡ್ತೀನಿ, 50 ಮಿನಿಟ್ಸಲ್ಲೂ ತಾಂತೀನಿ. ಓಕೆ, ಸೊ ಇದು ಅಪ್ ಟ್ರೆಂಡು, ಡೌನ್ ಟ್ರೆಂಡು, ಸೈಡ್ ವೇಸು. ಸೊ ಅಪ್ ಟ್ರೆಂಡ್ ಹೇಗೆ ಮೂವ್ ಆಗುತ್ತೆ ಅಂತ ಗೊತ್ತಾಯ್ತಾ? ಓಕೆ, ಒಂದ್ಸಲಿ ಹೇಳ್ಬಿಡ್ತೀನಿ. ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟಲ್ಲಿ, ಡೌಟ್ ಇದ್ದರೆ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಮಾಡಿ. ಓಕೆ, ನೋಡಿ ಈ ಥರ ಮೂವ್ ಆದರೆ ಮಾರ್ಕೆಟು ಅಪ್ ಟ್ರೆಂಡು, ಈ ಥರ ಮೂವ್ ಆಗ್ತಾ ಇದೆ ಅಂದರೆ ಮಾರ್ಕೆಟು ಡೌನ್ ಟ್ರೆಂಡಲ್ಲಿದೆ ಅಂತ. ಓಕೆ, ಯಾವಾಗ ಹೈಯರ್ ಹೈ ಹೈಯರ್ ಲೋ, ಹೈಯರ್ ಹೈ ಹೈಯರ್ ಲೋ ಮಾಡ್ಕೊಂಬರುತ್ತೋ ಆವಾಗ ಅಪ್ ಟ್ರೆಂಡು. ಯಾವಾಗ ಲೋವರ್ ಲೋ ಲೋವರ್. ನೀವೇನಿಲ್ಲ, ಮಾರ್ಕೆಟ್ ಈ ಥರ ಮೂವ್ ಆಯ್ತಾ, ಇಲ್ಲಿಗೊಂದು ಲೈನ್ ಹಾಕ್ಕೊಳ್ಳಿ, ಇಲ್ಲಿಗೊಂದು ಲೈನ್ ಹಾಕ್ಕೊಳ್ಳಿ. ಸೊ ಈ ಸ್ವಿಂಗ್ನ ಬ್ರೇಕ್ ಮಾಡ್ತಾ, ಬ್ರೇಕ್ ಆಯ್ತಾ, ಸ್ವಿಂಗ್ ಬ್ರೇಕ್ ಆಗಿ ಸ್ವಲ್ಪ ಮೂಮೆಂಟ್ ಕೊಡ್ತು ಅಂದರೆ ಅಲ್ಲಿಗೆ ಮಾರ್ಕೆಟು ಅಪ್ ಟ್ರೆಂಡಲ್ಲಿದೆ ಅಂತ ಅರ್ಥ ಅಷ್ಟೆ. ಓಕೆನಾ ಗೈಸ್, ಅರ್ಥ ಆಯ್ತಾ? ಸೊ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಡೌಟ್ ಕ್ಲಿಯರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ನೈಟ್, ಬಾಯ್ ಬಾಯ್.